ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಒಂದು ಅಸಮಾಧಾನ ಇದೆ. ಆ ಅಸಮಾಧಾನವನ್ನ ಈಗ ತೋಡ್ಕೊಂಡಿದ್ದಾರೆ, ಆ ಅಸಮಾಧಾನವನ್ನ ಹೇಳ್ಕೊಂಡಿದ್ದಾರೆ. ಆ ಅಸಮಾಧಾನ ಇರುವಂತದ್ದು ಸಿಎಂ ಬಣದ ಮೇಲೆ, ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ರಾಜಣ್ಣ ಅವ್ರ ಮೇಲೆ. ಈಗ ಸುರ್ಜೇವಾಲಾ ಅವರು ಈ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಬಣದ ಮೇಲೆ ಸುರ್ಜೇವಾಲಾ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಆಪ್ತ ಸಚಿವ ರಾಜಣ್ಣ ವಿರುದ್ಧ ಸುರ್ಜೇವಾಲಾ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ಪದೇ ಪದೇ ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಜೊತೆಗೆ ನನ್ನ ವಿರುದ್ಧವೇ ಬಹಿರಂಗ ಹೇಳಿಕೆಗಳನ್ನ ಕೂಡ ನೀಡ್ತಿದ್ದಾರೆ. ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಸರ್ಕಾರಕ್ಕೆ ಮುಜುಗರ ತರ್ತಾ ಇದೆ, ವಿವಾದಿತ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಜೊತೆಗೆ ಸಿಎಂ ಹಾಗೂ ಡಿಸಿಎಂ ಜೊತೆಗಿನ ಸಭೆಯಲ್ಲಿ ಸುರ್ಜೇವಾಲಾ ಇದೇ ವಿಚಾರದ ಬಗ್ಗೆ ಪ್ರಸ್ತಾಪ ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರೋದು. ಸುರ್ಜೇವಾಲಾ ಅವರನ್ನ ಸಿದ್ದರಾಮಯ್ಯ ಅವರು ಸಮಾಧಾನ ಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನುಮಂತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ್, ಸುರ್ಜೇವಾಲಾ ಅವ್ರಿಗೊಂದು ಅಸಮಾಧಾನ ಇದೆ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇರೋದು, ಅದು ರಾಜಣ್ಣ ಅವರ ವಿರುದ್ಧ ಅನ್ನುವಂಥದ್ದು ಕೂಡ ಇದೆ. ಈಗ ಸಿದ್ದರಾಮಯ್ಯನವರು ಈ ಅಸಮಾಧಾನವನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ, ಅವರ ಬಣ ಪ್ಲಸ್ ರಾಜ್ಯ ಉಸ್ತುವಾರಿ ಇವರಿಬ್ಬರ ಮಧ್ಯೆ ಸಮನ್ವಯತೆಯನ್ನ ಹೇಗೆ ಸರಿ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಸಚಿವ KN ರಾಜಣ್ಣ ಅವರಾಗಿರ್ಬೋದು, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರಾಗಿರ್ಬೋದು, ಇವರ ನಡುವೆ ಮುಸ್ಕಿನ ಗುದ್ದಾಟ ಮೊದಲಿಂದನೂ ಕೂಡ ನಡೀತಾ ಇದೆ ಅನ್ನೋಂಥದ್ದು ಎರಡು ಮಾತಿಲ್ಲ. ಆದರೆ ಸಚಿವರು ಬಂದಂಥ ಸಂದರ್ಭದಲ್ಲಿ, ಸಚಿವರ ಮೌಲ್ಯಮಾಪನ ಮಾಡುವಂಥ ಸಂದರ್ಭದಲ್ಲಿ KN ರಾಜಣ್ಣ ಅವರು ಸೇರಿದಂತೆ ಅವರ ಪುತ್ರ MLC ರಾಜೇಂದ್ರ ರಾಜಣ್ಣ ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿದರು. ಯಾಕೆ ಅಂತಂದು ಹೇಳಿದ್ರೆ, ಇಲ್ಲಿ ಸಮಸ್ಯೆಗಳೇನಿದ್ರೆ ಶಾಸಕರ ಸಮಸ್ಯೆಗಳೇ ಆಗಿರ್ಬೋದು ಅಥವಾ ಸಚಿವರ ಸಮಸ್ಯೆಗಳಾಗಿರ್ಬೋದು, ಅದನ್ನು ಪರಿಹರಿಸಲಿಕ್ಕೆ, ಅದನ್ನು ಮಾತನಾಡಲಿಕ್ಕೆ CM ಸಿದ್ದರಾಮಯ್ಯ ಅವರಿದ್ದಾರೆ, ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರಿದ್ದಾರೆ. ಹೊಸ ಪರಂಪರೆಯನ್ನು ಯಾಕೆ ಶುರು ಮಾಡಿದ್ರು ಅನ್ನುವಂಥ ಒಂದಷ್ಟು ಬೇಸರದ ನುಡಿಗಳನ್ನು ಬಹಿರಂಗವಾಗಿ ಹೊರಹಾಕಿದ್ರು. ಆದಾಗ್ಯೂ ಕೂಡ ಮತ್ತೊಂದು ಕಡೆಗೆ ಮುಂದುವರೆದು ಸುರ್ಜೇವಾಲಾ ಅವರು ಅಧಿಕಾರಿಗಳನ್ನು, ಇಲಾಖಾ ಅಧಿಕಾರಿಗಳನ್ನು ಕರೆದು ಸಭೆ ಮಾಡುವ ಮಟ್ಟಿಗೆ ಹೋಗಿರೋದ್ರಿಂದ ಕೆಲ ಸಚಿವರು, ರಾಜಣ್ಣವರು ಸೇರಿದಂತೆ ಬೇರೆ ಬೇರೆ ಸಚಿವರುಗಳು ಕೂಡ ಒಂದಷ್ಟು ಅಸಮಾಧಾನ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಈ ನಡುವೆ ಬಹಿರಂಗವಾಗಿ ಹೇಳಿಕೆ ಕೊಡುವಂಥ ವಿಚಾರ ಏನಿದೆ, ಅದು ಪಕ್ಷಕ್ಕೆ ಸಾಕಷ್ಟು ಮುಜುಗರ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ, ಗೊಂದಲಗಳು ಕ್ರಿಯೇಟ್ ಆಗುತ್ತೆ ಅನ್ನೋಂತಹ ಒಂದಷ್ಟು ವಿಚಾರಗಳೀಗ ಸುರ್ಜೇವಾಲಾ ಅವರ ಗಮನಕ್ಕೂ ಇದೆ. ಹಾಗಾಗಿನೇ CM ಸಿದ್ದರಾಮಯ್ಯ ಅವರ ಮೂಲಕ ಒಂದಷ್ಟು ಸಮಾಧಾನ ಮಾಡುವಂಥದ್ದು ಅಥವಾ ಬಹಿರಂಗವಾಗಿ ಮಾತನಾಡದಂಥ ರೀತಿಯಲ್ಲಿ ಎಚ್ಚರಿಕೆ ಕೊಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನೋಂಥ ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಅಶ್ವಿನಿ. ಓಕೆ ಹನುಮಂತ, ಥ್ಯಾಂಕ್ ಯು ಸೋ ಮಚ್. ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಒಂದು ಅಸಮಾಧಾನ ಇದೆ. ಆ ಅಸಮಾಧಾನವನ್ನ ಈಗ ತೋಡ್ಕೊಂಡಿದ್ದಾರೆ, ಆ ಅಸಮಾಧಾನವನ್ನ ಹೇಳ್ಕೊಂಡಿದ್ದಾರೆ. ಆ ಅಸಮಾಧಾನ ಇರುವಂತದ್ದು ಸಿಎಂ ಬಣದ ಮೇಲೆ, ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ರಾಜಣ್ಣ ಅವ್ರ ಮೇಲೆ. ಈಗ ಸುರ್ಜೇವಾಲಾ ಅವರು ಈ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಬಣದ ಮೇಲೆ ಸುರ್ಜೇವಾಲಾ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಆಪ್ತ ಸಚಿವ ರಾಜಣ್ಣ ವಿರುದ್ಧ ಸುರ್ಜೇವಾಲಾ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ಪದೇ ಪದೇ ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಜೊತೆಗೆ ನನ್ನ ವಿರುದ್ಧವೇ ಬಹಿರಂಗ ಹೇಳಿಕೆಗಳನ್ನ ಕೂಡ ನೀಡ್ತಿದ್ದಾರೆ. ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಸರ್ಕಾರಕ್ಕೆ ಮುಜುಗರ ತರ್ತಾ ಇದೆ, ವಿವಾದಿತ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಜೊತೆಗೆ ಸಿಎಂ ಹಾಗೂ ಡಿಸಿಎಂ ಜೊತೆಗಿನ ಸಭೆಯಲ್ಲಿ ಸುರ್ಜೇವಾಲಾ ಇದೇ ವಿಚಾರದ ಬಗ್ಗೆ ಪ್ರಸ್ತಾಪ ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರೋದು. ಸುರ್ಜೇವಾಲಾ ಅವರನ್ನ ಸಿದ್ದರಾಮಯ್ಯ ಅವರು ಸಮಾಧಾನ ಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನುಮಂತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ್, ಸುರ್ಜೇವಾಲಾ ಅವ್ರಿಗೊಂದು ಅಸಮಾಧಾನ ಇದೆ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇರೋದು, ಅದು ರಾಜಣ್ಣ ಅವರ ವಿರುದ್ಧ ಅನ್ನುವಂಥದ್ದು ಕೂಡ ಇದೆ. ಈಗ ಸಿದ್ದರಾಮಯ್ಯನವರು ಈ ಅಸಮಾಧಾನವನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ, ಅವರ ಬಣ ಪ್ಲಸ್ ರಾಜ್ಯ ಉಸ್ತುವಾರಿ ಇವರಿಬ್ಬರ ಮಧ್ಯೆ ಸಮನ್ವಯತೆಯನ್ನ ಹೇಗೆ ಸರಿ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಸಚಿವ KN ರಾಜಣ್ಣ ಅವರಾಗಿರ್ಬೋದು, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರಾಗಿರ್ಬೋದು, ಇವರ ನಡುವೆ ಮುಸ್ಕಿನ ಗುದ್ದಾಟ ಮೊದಲಿಂದನೂ ಕೂಡ ನಡೀತಾ ಇದೆ ಅನ್ನೋಂಥದ್ದು ಎರಡು ಮಾತಿಲ್ಲ. ಆದರೆ ಸಚಿವರು ಬಂದಂಥ ಸಂದರ್ಭದಲ್ಲಿ, ಸಚಿವರ ಮೌಲ್ಯಮಾಪನ ಮಾಡುವಂಥ ಸಂದರ್ಭದಲ್ಲಿ KN ರಾಜಣ್ಣ ಅವರು ಸೇರಿದಂತೆ ಅವರ ಪುತ್ರ MLC ರಾಜೇಂದ್ರ ರಾಜಣ್ಣ ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿದರು. ಯಾಕೆ ಅಂತಂದು ಹೇಳಿದ್ರೆ, ಇಲ್ಲಿ ಸಮಸ್ಯೆಗಳೇನಿದ್ರೆ ಶಾಸಕರ ಸಮಸ್ಯೆಗಳೇ ಆಗಿರ್ಬೋದು ಅಥವಾ ಸಚಿವರ ಸಮಸ್ಯೆಗಳಾಗಿರ್ಬೋದು, ಅದನ್ನು ಪರಿಹರಿಸಲಿಕ್ಕೆ, ಅದನ್ನು ಮಾತನಾಡಲಿಕ್ಕೆ CM ಸಿದ್ದರಾಮಯ್ಯ ಅವರಿದ್ದಾರೆ, ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರಿದ್ದಾರೆ. ಹೊಸ ಪರಂಪರೆಯನ್ನು ಯಾಕೆ ಶುರು ಮಾಡಿದ್ರು ಅನ್ನೋಂಥ ಒಂದಷ್ಟು
ಬೇಸರದ ನುಡಿಗಳನ್ನ ಬಹಿರಂಗವಾಗಿ ಹೊರಹಾಕಿದ್ರು. ಆದಾಗ್ಯೂ ಕೂಡ ಮತ್ತೊಂದು ಕಡೆಗೆ ಮುಂದುವರೆದು ಸುರ್ಜೇವಾಲಾ ಅವರು ಅಧಿಕಾರಿಗಳನ್ನ, ಇಲಾಖಾ ಅಧಿಕಾರಿಗಳನ್ನ ಕರೆದು ಸಭೆ ಮಾಡುವ ಮಟ್ಟಿಗೆ ಹೋಗಿರೋದ್ರಿಂದ ಕೆಲ ಸಚಿವರು, ರಾಜಣ್ಣವರು ಸೇರಿದಂತೆ ಬೇರೆ ಬೇರೆ ಸಚಿವರುಗಳು ಕೂಡ ಒಂದಷ್ಟು ಅಸಮಾಧಾನ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಈ ನಡುವೆ ಬಹಿರಂಗವಾಗಿ ಹೇಳಿಕೆ ಕೊಡುವಂಥ ವಿಚಾರ ಏನಿದೆ ಅದು ಪಕ್ಷಕ್ಕೆ ಸಾಕಷ್ಟು ಮುಜುಗರ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ, ಗೊಂದಲಗಳು ಕ್ರಿಯೇಟ್ ಆಗುತ್ತೆ ಅನ್ನೋಂತಹ ಒಂದಷ್ಟು ವಿಚಾರಗಳೀಗ ಸುರ್ಜೇವಾಲಾ ಅವರ ಗಮನಕ್ಕೂ ಇದೆ. ಹಾಗಾಗಿನೇ CM ಸಿದ್ದರಾಮಯ್ಯ ಅವರ ಮೂಲಕ ಒಂದಷ್ಟು ಸಮಾಧಾನ ಮಾಡುವಂಥದ್ದು ಅಥವಾ ಬಹಿರಂಗವಾಗಿ ಮಾತನಾಡದಂಥ ರೀತಿಯಲ್ಲಿ ಎಚ್ಚರಿಕೆ ಕೊಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನೋಂಥ ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಅಶ್ವಿನಿ. ಓಕೆ ಹನುಮಂತ, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಒಂದು ಅಸಮಾಧಾನ ಇದೆ. ಆ ಅಸಮಾಧಾನವನ್ನ ಈಗ ತೋಡ್ಕೊಂಡಿದ್ದಾರೆ, ಆ ಅಸಮಾಧಾನವನ್ನ ಹೇಳ್ಕೊಂಡಿದ್ದಾರೆ. ಆ ಅಸಮಾಧಾನ ಇರುವಂತದ್ದು ಸಿಎಂ ಬಣದ ಮೇಲೆ, ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ರಾಜಣ್ಣ ಅವ್ರ ಮೇಲೆ. ಈಗ ಸುರ್ಜೇವಾಲಾ ಅವರು ಈ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಬಣದ ಮೇಲೆ ಸುರ್ಜೇವಾಲಾ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಆಪ್ತ ಸಚಿವ ರಾಜಣ್ಣ ವಿರುದ್ಧ ಸುರ್ಜೇವಾಲಾ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ಪದೇ ಪದೇ ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಜೊತೆಗೆ ನನ್ನ ವಿರುದ್ಧವೇ ಬಹಿರಂಗ ಹೇಳಿಕೆಗಳನ್ನ ಕೂಡ ನೀಡ್ತಿದ್ದಾರೆ. ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಸರ್ಕಾರಕ್ಕೆ ಮುಜುಗರ ತರ್ತಾ ಇದೆ, ವಿವಾದಿತ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಜೊತೆಗೆ ಸಿಎಂ ಹಾಗೂ ಡಿಸಿಎಂ ಜೊತೆಗಿನ ಸಭೆಯಲ್ಲಿ ಸುರ್ಜೇವಾಲಾ ಇದೇ ವಿಚಾರದ ಬಗ್ಗೆ ಪ್ರಸ್ತಾಪ ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರೋದು. ಸುರ್ಜೇವಾಲಾ ಅವರನ್ನ ಸಿದ್ದರಾಮಯ್ಯ ಅವರು ಸಮಾಧಾನ ಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನುಮಂತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ್, ಸುರ್ಜೇವಾಲಾ ಅವ್ರಿಗೊಂದು ಅಸಮಾಧಾನ ಇದೆ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇರೋದು, ಅದು ರಾಜಣ್ಣ ಅವರ ವಿರುದ್ಧ ಅನ್ನುವಂಥದ್ದು ಕೂಡ ಇದೆ. ಈಗ ಸಿದ್ದರಾಮಯ್ಯನವರು ಈ ಅಸಮಾಧಾನವನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ, ಅವರ ಬಣ ಪ್ಲಸ್ ರಾಜ್ಯ ಉಸ್ತುವಾರಿ ಇವರಿಬ್ಬರ ಮಧ್ಯೆ ಸಮನ್ವಯತೆಯನ್ನ ಹೇಗೆ ಸರಿ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಸಚಿವ KN ರಾಜಣ್ಣ ಅವರಾಗಿರ್ಬೋದು, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರಾಗಿರ್ಬೋದು, ಇವರ ನಡುವೆ ಮುಸ್ಕಿನ ಗುದ್ದಾಟ ಮೊದಲಿಂದನೂ ಕೂಡ ನಡೀತಾ ಇದೆ ಅನ್ನೋಂಥದ್ದು ಎರಡು ಮಾತಿಲ್ಲ. ಆದರೆ ಸಚಿವರು ಬಂದಂಥ ಸಂದರ್ಭದಲ್ಲಿ, ಸಚಿವರ ಮೌಲ್ಯಮಾಪನ ಮಾಡುವಂಥ ಸಂದರ್ಭದಲ್ಲಿ KN ರಾಜಣ್ಣ ಅವರು ಸೇರಿದಂತೆ ಅವರ ಪುತ್ರ MLC ರಾಜೇಂದ್ರ ರಾಜಣ್ಣ ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ರು. ಯಾಕೆ ಅಂತಂದು ಹೇಳಿದ್ರೆ, ಇಲ್ಲಿ ಸಮಸ್ಯೆಗಳೇನಿದ್ರೆ ಶಾಸಕರ ಸಮಸ್ಯೆಗಳೇ ಆಗಿರ್ಬೋದು ಅಥವಾ ಸಚಿವರ ಸಮಸ್ಯೆಗಳಾಗಿರ್ಬೋದು, ಅದನ್ನು ಪರಿಹರಿಸಲಿಕ್ಕೆ, ಅದನ್ನು ಮಾತನಾಡಲಿಕ್ಕೆ CM ಸಿದ್ದರಾಮಯ್ಯ ಅವರಿದ್ದಾರೆ, ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರಿದ್ದಾರೆ. ಹೊಸ ಪರಂಪರೆಯನ್ನು ಯಾಕೆ ಶುರು ಮಾಡಿದ್ರು ಅನ್ನೋಂಥ ಒಂದಷ್ಟು ಬೇಸರದ ನುಡಿಗಳನ್ನು ಬಹಿರಂಗವಾಗಿ ಹೊರಹಾಕಿದ್ರು. ಆದಾಗ್ಯೂ ಕೂಡ ಮತ್ತೊಂದು ಕಡೆಗೆ ಮುಂದುವರೆದು ಸುರ್ಜೇವಾಲಾ ಅವರು ಅಧಿಕಾರಿಗಳನ್ನ, ಇಲಾಖಾ ಅಧಿಕಾರಿಗಳನ್ನ ಕರೆದು ಸಭೆ ಮಾಡುವ ಮಟ್ಟಿಗೆ ಹೋಗಿರೋದ್ರಿಂದ ಕೆಲ ಸಚಿವರು, ರಾಜಣ್ಣವರು ಸೇರಿದಂತೆ ಬೇರೆ ಬೇರೆ ಸಚಿವರುಗಳು ಕೂಡ ಒಂದಷ್ಟು ಅಸಮಾಧಾನ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಈ ನಡುವೆ ಬಹಿರಂಗವಾಗಿ ಹೇಳಿಕೆ ಕೊಡುವಂಥ ವಿಚಾರ ಏನಿದೆ ಅದು ಪಕ್ಷಕ್ಕೆ ಸಾಕಷ್ಟು ಮುಜುಗರ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ, ಗೊಂದಲಗಳು ಕ್ರಿಯೇಟ್ ಆಗುತ್ತೆ ಅನ್ನೋಂತಹ ಒಂದಷ್ಟು ವಿಚಾರಗಳೀಗ ಸುರ್ಜೇವಾಲಾ ಅವರ ಗಮನಕ್ಕೂ ಇದೆ. ಹಾಗಾಗಿನೇ CM ಸಿದ್ದರಾಮಯ್ಯ ಅವರ ಮೂಲಕ ಒಂದಷ್ಟು ಸಮಾಧಾನ ಮಾಡುವಂಥದ್ದು ಅಥವಾ